ಅಧಿವೇಶನ ಪ್ರಾರಂಭ ಆಗ್ತಿದೆ. ಅಧಿವೇಶನದಲ್ಲಿ ಮೊದಲಿಗೆ ಕೇವಲ ಒಂದೇ ಸಬ್ಜೆಕ್ಟ್ ಅಂತ ಭಾವನೆ ಎಲ್ಲರಿಗೂ. ನಾವು ಅದನ್ನು 31 ನಿಮಿಷ ಅಧಿವೇಶನ ನಡೆದ್ರಿಂದ ಪ್ರಶ್ನೋತ್ತರಗಳು ಮತ್ತೆಲ್ಲ ಅಜೆಂಡಾ ಏನಿದೆ ಬೇರೆ ಬೇರೆ 72, 330, 0 ಎಲ್ಲವನ್ನು ರೆಗ್ಯುಲರ್ ಸೆಷನ್ ಹೆಂಗೆ ನಡೀತದೆ ಅದೇ ರೀತಿ ಮಾಡೋಣ. ಮತ್ತು ಈ ಇಷ್ಟು ದಿವಸ ಸಮಯವನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿಂದೆ ಹೆಂಗೆ ಸೆಷನ್ ನಡೆದಿತ್ತು ಅದೇ ರೀತಿ ಸೆಷನನ್ನು ನಡೆಸುವಂಥ ಕಾರ್ಯಕ್ರಮ ಮಾಡ್ಕೊಂಡ್ವಿ. ಎಲ್ಲ ಮಾಹಿತಿಯನ್ನು ಕೊಟ್ಟಿವಿ. ಈ ಸಾರಿ ನಾವು ಹಿಂದೆ ಹೇಳ್ದಂಗೆ ಅಜೆಂಡಾದಲ್ಲಿ ಇದನ್ನು ಸಂಪೂರ್ಣವಾಗಿ ಮುಗಿಸುವವರೆಗೆ ಸದನವನ್ನು ನಾವು ಅಡ್ಜರ್ನ್ ಮಾಡೋದಿಲ್ಲ. ಇವತ್ತು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಮುಗಿಸ್ತೀವಿ. ಮತ್ತು ಕೆಲವು ವಿಷಯಗಳು ಬಂದಾಗ ಹೆಚ್ಚು ಪ್ರಯಾರಿಟಿ ಕೊಡೋದಂದ್ರೇನು, ಜನರಿಗೆ ಕರ್ನಾಟಕ ಜನತೆಗೆ ಅನುಕೂಲ ಆಗುವಂಥದ್ದು, ಅವ್ರಿಗಿರುವಂಥ ಸಮಸ್ಯೆಗಳು, ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಬೆಳಗಾವಿ ಅಧಿವೇಶನದಲ್ಲಿ ತಾವೆಲ್ಲ ನೋಡಿರ್ಬೋದು, ನಾವು ಕರೆಕ್ಟ್ ಸ್ಟಾರ್ಟ್ ಮಾಡಿ ಅಜೆಂಡಾ ಮುಗಿಯುವವರೆಗೆ ಮಾಡಿ ಒಂದು 19ನೇ ತಾರೀಕು ಸುಮಾರು 11:30 ಗಂಟೆವರೆಗೆ ಸದನವನ್ನು ನಡೆಸಿ ನಾನು ಈಗೂ ಅಷ್ಟೇ ನಡೆಸ್ತೀನಿ. ಸದನವನ್ನು ನಡೆಸಬೇಕಾದ್ರೆ ಯಾವುದೇ ರೀತಿಯಿಂದ ಏನು ಅಡೆತಡೆ ಬಂದು ಸಹಿತ ಅಜೆಂಡಾ ಅದನ್ನು ಮುಗಿಸೇ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಮೆಸೇಜ್ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಡ್ತೀನಿ. ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಗೆ ಭಾಳ ಅಗತ್ಯ ಇದೆ. ಏನು ಸಾರ್ವಜನಿಕರಿಗೆ ಕರ್ನಾಟಕ ಜನತೆಗೆ ಇದ್ದಂಥ ಪ್ರಜೆ ಸಮಸ್ಯೆಗಳ ಬಗ್ಗೆ ನಾವು ಏನನ್ನು ಚರ್ಚೆ ಮಾಡ್ತೀವಿ ಅವನ್ನೆಲ್ಲವನ್ನು ತಾವು ನೋಡಿರಿ, ನಮಗೆ ಸರಿ ಅನಿಸಿದ್ದನ್ನು ಅದು ಕರೆಕ್ಟ್ ಇದ್ದರೆ ತಾವು ಹೆಚ್ಚು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ವಿನಂತಿಯನ್ನು ಮಾಡಿಕೊಳ್ತೀನಿ. ಈಗ ದಕ್ಷಿಣ ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರ ನಡುವೆ ಸಂಘರ್ಷ ಶುರುವಾಗಿದೆ. ಮೊನ್ನೆ ತಮಿಳುನಾಡು, ಕೇರಳ, ಹೌದು. ಕರ್ನಾಟಕದಲ್ಲಿ ಆ ಸಂಘರ್ಷ ಇರಲ್ಲ ಅನ್ನೋ ವಿಶ್ವಾಸ ನಿಮಗೆ? ನನಗಂತೂ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಆ ರೀತಿ ಇಲ್ಲಿ ಇದಕ್ಕೆ ಅನ್ಸಂತ ಬರಲಿಕ್ಕಿಲ್ಲ. ಯಾಕಂದರೆ ಗವರ್ನರು ಒಳ್ಳೆಯವ್ರದಾರ ಮತ್ತು ಆ ರೀತಿಯಿಂದ ಅವರು ಏನೋ ನೋಡಬೇಕು. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ ನಾನು, ಯಾರೇ ಗವರ್ನರ್ ಇರಲಿ ಯಾವುದೇ ರಾಜ್ಯದವರು, ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ್ರೆ ಗವರ್ನರ್ ಡ್ಯೂಟಿ ಅದು. ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ. ಅದು ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತಿದ್ವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮ್ಮ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಅವ್ರಿಗೆ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರ ಕೊಡೋದು ಯಾವಾಗಾದರೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ನ ಟೀಕೆ ಮಾಡೋದಂಥದ್ದಾಗಲಿ ಮತ್ತೊಂದಾಗಲಿ. ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ, ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ 2-3ನೇದ್ದು ಅವರು ಒಂದು ಅವ್ರು ಎಲ್ಲಿಯೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಈಗ ಅವ್ರು ಮಾಡೋದು ಅಂತ ನಂಬಿಕೆ ನನಗೆ ಇದೆ. ಅಧಿವೇಶನ ಪ್ರಾರಂಭ ಆಗ್ತಿದೆ. ಅಧಿವೇಶನದಲ್ಲಿ ಮೊದಲಿಗೆ ಕೇವಲ ಒಂದೇ ಸಬ್ಜೆಕ್ಟ್ ಅಂತ ಭಾವನೆ ಎಲ್ಲರಿಗೂ. ನಾವು ಅದನ್ನು 31 ನಿಮಿಷ ಅಧಿವೇಶನ ನಡೆದ್ರಿಂದ ಪ್ರಶ್ನೋತ್ತರಗಳು ಮತ್ತೆಲ್ಲ ಅಜೆಂಡಾ ಏನಿದೆ ಬೇರೆ ಬೇರೆ 72, 330, 0 ಎಲ್ಲವನ್ನು ರೆಗ್ಯುಲರ್ ಸೆಷನ್ ಹೆಂಗೆ ನಡೀತದೆ ಅದೇ ರೀತಿ ಮಾಡೋಣ. ಮತ್ತು ಈ ಇಷ್ಟು ದಿವಸ ಸಮಯವನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಹಿಂದೆ ಹೆಂಗೆ ಸೆಷನ್ ನಡೆದಿತ್ತು ಅದೇ ರೀತಿ ಸೆಷನನ್ನು ನಡೆಸುವಂಥ ಕಾರ್ಯಕ್ರಮ ಮಾಡ್ಕೊಂಡ್ವಿ. ಎಲ್ಲ ಮಾಹಿತಿಯನ್ನು ಕೊಟ್ಟಿವಿ. ಈ ಸಾರಿ ನಾವು ಹಿಂದೆ ಹೇಳ್ದಂಗೆ ಅಜೆಂಡಾದಲ್ಲಿ ಇದನ್ನು ಸಂಪೂರ್ಣವಾಗಿ ಮುಗಿಸುವವರೆಗೆ ಸದನವನ್ನು ನಾವು ಅಡ್ಜರ್ನ್ ಮಾಡೋದಿಲ್ಲ. ಇವತ್ತು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಮುಗಿಸ್ತೀವಿ. ಮತ್ತು ಕೆಲವು ವಿಷಯಗಳು ಬಂದಾಗ ಹೆಚ್ಚು ಪ್ರಯಾರಿಟಿ ಕೊಡೋದಂದ್ರೇನು, ಜನರಿಗೆ ಕರ್ನಾಟಕ ಜನತೆಗೆ ಅನುಕೂಲ ಆಗುವಂಥದ್ದು, ಅವ್ರಿಗಿರುವಂಥ ಸಮಸ್ಯೆಗಳು, ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಬೆಳಗಾವಿ ಅಧಿವೇಶನದಲ್ಲಿ ತಾವೆಲ್ಲ ನೋಡಿರ್ಬೋದು, ನಾವು ಕರೆಕ್ಟ್ ಸ್ಟಾರ್ಟ್ ಮಾಡಿ ಅಜೆಂಡಾ ಮುಗಿಯುವವರೆಗೆ ಮಾಡಿ ಒಂದು 19ನೇ ತಾರೀಕು ಸುಮಾರು 11:30 ಗಂಟೆವರೆಗೆ ಸದನವನ್ನು ನಡೆಸಿ ನಾನು ಈಗೂ ಅಷ್ಟೇ ನಡೆಸ್ತೀನಿ. ಸದನವನ್ನು ನಡೆಸಬೇಕಾದ್ರೆ ಯಾವುದೇ ರೀತಿಯಿಂದ ಏನು ಅಡೆತಡೆ ಬಂದು ಸಹಿತ ಅಜೆಂಡಾ ಅದನ್ನು ಮುಗಿಸೇ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಮೆಸೇಜ್ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಡ್ತೀನಿ. ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಗೆ ಭಾಳ ಅಗತ್ಯ ಇದೆ. ಏನು ಸಾರ್ವಜನಿಕರಿಗೆ ಕರ್ನಾಟಕ ಜನತೆಗೆ ಇದ್ದಂಥ ಪ್ರಜೆ ಸಮಸ್ಯೆಗಳ ಬಗ್ಗೆ
ನಾವು ಏನನ್ನು ಚರ್ಚೆ ಮಾಡ್ತೀವಿ ಅವನ್ನೆಲ್ಲವನ್ನು ತಾವು ನೋಡಿರಿ, ನಮಗೆ ಸರಿ ಅನಿಸಿದ್ದನ್ನು ಅದು ಕರೆಕ್ಟ್ ಇದ್ದರೆ ತಾವು ಹೆಚ್ಚು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ದಕ್ಷಿಣ ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರ ನಡುವೆ ಸಂಘರ್ಷ ಶುರುವಾಗಿದೆ. ಮೊನ್ನೆ ತಮಿಳುನಾಡು, ಕೇರಳ, ಹೌದು. ಕರ್ನಾಟಕದಲ್ಲಿ ಆ ಸಂಘರ್ಷ ಇರಲ್ಲ ಅನ್ನೋ ವಿಶ್ವಾಸ ನಿಮಗಿದೆಯಾ ಸರ್? ನನಗಂತೂ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಆ ರೀತಿ ಇಲ್ಲಿ ಇದಕ್ಕೆ ಅನ್ಸಂತ ಬರಲಿಕ್ಕಿಲ್ಲ. ಯಾಕಂದರೆ ಗವರ್ನರು ಒಳ್ಳೆಯವ್ರದಾರ ಮತ್ತು ಆ ರೀತಿಯಿಂದ ಅವರು ಏನೋ ನೋಡಬೇಕು. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ ನಾನು, ಯಾರೇ ಗವರ್ನರ್ ಇರಲಿ, ಯಾವುದೇ ರಾಜ್ಯದವರು, ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ್ರೆ ಗವರ್ನರ್ ಡ್ಯೂಟಿ ಅದು. ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ ಅದು. ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತೀವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮಗೆ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಅವ್ರಿಗೆ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರಗಳು ಕೊಡೋದು ಯಾವಾಗಲೂ, ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡೋದಂಥದ್ದಾಗಲಿ ಮತ್ತೊಂದಾಗಲಿ, ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ, ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಫ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ 2-3ನೇದ್ದು ಈ ಅವರು ಅವ್ರು ಎಲ್ಲಿಯೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಈಗ ಅವ್ರು ಮಾಡೋದು ಅಂತ ನಂಬಿಕೆ ನನಗೆ ಇದೆ. ಅಧಿವೇಶನ ಪ್ರಾರಂಭ ಆಗ್ತಿದೆ. ಅಧಿವೇಶನದಲ್ಲಿ ಮೊದಲಿಗೆ ಕೇವಲ ಒಂದೇ ಸಬ್ಜೆಕ್ಟ್ ಅಂತ ಭಾವನೆ ಎಲ್ಲರಿಗೂ. ನಾವು ಅದನ್ನು 31 ನಿಮಿಷ ಅಧಿವೇಶನ ನಡೆದ್ರಿಂದ ಪ್ರಶ್ನೋತ್ತರಗಳು ಮತ್ತೆಲ್ಲ ಅಜೆಂಡಾ ಏನಿದೆ ಬೇರೆ ಬೇರೆ 72, 330, 0 ಎಲ್ಲವನ್ನು ರೆಗ್ಯುಲರ್ ಸೆಷನ್ ಹೆಂಗೆ ನಡೀತದೆ ಅದೇ ರೀತಿ ಮಾಡೋಣ. ಮತ್ತು ಇಷ್ಟು ದಿವಸ ಸಮಯವನ್ನು ವೇಸ್ಟ್ ಮಾಡಬಾರ್ದು ದೃಷ್ಟಿಯಿಂದ ಎಲ್ಲ ಹಿಂದೆ ಹೆಂಗೆ ಸೆಷನ್ ನಡೆದಿತ್ತು ಅದೇ ರೀತಿ ಸೆಷನನ್ನು ನಡೆಸುವಂಥ ಕಾರ್ಯಕ್ರಮ ಮಾಡ್ಕೊಂಡ್ವಿ. ಎಲ್ಲ ಮಾಹಿತಿಯನ್ನು ಕೊಟ್ಟಿವಿ. ಈ ಸಾರಿ ನಾವು ಹಿಂದೆ ಹೇಳ್ದಂಗೆ ಅಜೆಂಡಾದಲ್ಲಿ ಇದನ್ನು ಸಂಪೂರ್ಣವಾಗಿ ಮುಗಿಸುವವರೆಗೆ ಸದನವನ್ನು ನಾವು ಅಡ್ಜರ್ನ್ ಮಾಡೋದಿಲ್ಲ. ಏನಿವತ್ತು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ ಮುಗಿಸ್ತೀವಿ. ಮತ್ತು ಕೆಲವು ವಿಷಯಗಳು ಬಂದಾಗ ಹೆಚ್ಚು ಪ್ರಯಾರಿಟಿ ಕೊಡೋದಂದ್ರೇನು, ಜನರಿಗೆ ಕರ್ನಾಟಕ ಜನತೆಗೆ ಅನುಕೂಲ ಆಗುವಂಥದ್ದು, ಅವ್ರಿಗಿರುವಂಥ ಸಮಸ್ಯೆಗಳು, ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ತೀವಿ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಬೆಳಗಾವಿ ಅಧಿವೇಶನದಲ್ಲಿ ತಾವೆಲ್ಲ ನೋಡಿರ್ಬೋದು, ನಾವು ಕರೆಕ್ಟ್ ಸ್ಟಾರ್ಟ್ ಮಾಡಿ ಅಜೆಂಡಾ ಮುಗಿಯುವವರೆಗೆ ಮಾಡಿ ಒಂದು 19ನೇ ತಾರೀಕು ಸುಮಾರು 11:30 ಗಂಟೆವರೆಗೆ ಸದನವನ್ನು ನಡೆಸಿ ನಾನು ಈಗೂ ಅಷ್ಟೇ ನಡೆಸ್ತೀನಿ. ಸದನವನ್ನು ನಡೆಸಬೇಕಾದ್ರೆ ಯಾವುದೇ ರೀತಿಯಿಂದ ಏನು ಅಡೆತಡೆ ಬಂದು ಸಹಿತ ಅಜೆಂಡಾ ಅದನ್ನು ಮುಗಿಸೇ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಮೆಸೇಜ್ ಹೋಗುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಕೊಡ್ತೀನಿ. ಮತ್ತು ನಿಮ್ಮೆಲ್ಲರ ಸಹಕಾರ ನಮ್ಗೆ ಭಾಳ ಅಗತ್ಯ ಇದೆ. ಏನು ಸಾರ್ವಜನಿಕರಿಗೆ, ಕರ್ನಾಟಕ ಜನತೆಗೆ ಇದ್ದಂಥ ಸಮಸ್ಯೆಗಳ ಬಗ್ಗೆ ನಾವು ಏನನ್ನು ಚರ್ಚೆ ಮಾಡ್ತೀವಿ ಅವನ್ನೆಲ್ಲವನ್ನು ತಾವು ನೋಡಿರಿ, ನಮಗೆ ಸರಿ ಅನಿಸಿದ್ದನ್ನು ಅದು ಕರೆಕ್ಟ್ ಇದ್ದರೆ ತಾವು ಹೆಚ್ಚು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕಂತ ತಮ್ಮಲ್ಲಿ ಮನವಿಯನ್ನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ದಕ್ಷಿಣ ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರ ನಡುವೆ ಸಂಘರ್ಷ ಶುರುವಾಗಿದೆ. ಮೊನ್ನೆ ತಮಿಳುನಾಡು, ಕೇರಳ, ಹೌದು. ಕರ್ನಾಟಕದಲ್ಲಿ ಆ ಸಂಘರ್ಷ ಇರಲ್ಲ ಅನ್ನೋ ವಿಶ್ವಾಸ ನಿಮಗಿದೆಯಾ ಸರ್? ನನಗಂತೂ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಆ ರೀತಿ ಇಲ್ಲಿ ಇದಕ್ಕೆ ಅನ್ಸಂತ ಬರಲಿಕ್ಕಿಲ್ಲ. ಯಾಕಂದರೆ ಗವರ್ನರು ಒಳ್ಳೆಯವ್ರದಾರ ಮತ್ತು ಆ ರೀತಿಯಿಂದ ಅವರು ಏನೋ ನೋಡಬೇಕು. ಬಟ್ 99% ನನಗೆ ಖಾತ್ರಿ ಇದೆ ಸಂಘರ್ಷಕ್ಕೆ ಕಾರಣ ಆಗೋದಿಲ್ಲ ಅಂತೇಳಿ. ಮತ್ತು ಒಂದು ಹೇಳ್ತೀನಿ ನಾನು, ಯಾರೇ ಗವರ್ನರ್ ಇರಲಿ, ಯಾವುದೇ ರಾಜ್ಯದವರು, ಗೌರ್ಮೆಂಟ್ ಏನು ಬರೆದು ಕೊಡ್ತಾರೆ, ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಏನು ಬರೆದು ಕೊಡೋ ಅದನ್ನು ಕಡ್ಡಾಯವಾಗಿ ಓದಬೇಕಾದ್ರೆ ಗವರ್ನರ್ ಡ್ಯೂಟಿ ಅದು. ಎಲ್ಲ ಕಾನ್ಸ್ಟಿಟ್ಯೂಷನ್ ಹಂಗಿದೆ ಅದು. ನಾವು ನಮ್ಮ ಮನಸ್ಸಿಗೆ ಬಂದದ್ದು ಮಾಡ್ತೀವಿ ಅಂತೇಳಿ ಗವರ್ನರ್ ಚೇಂಜ್ ಮಾಡೋದು ಅಧಿಕಾರ ಏನಿಲ್ಲ. ಏನು ಸರ್ಕಾರ ಬರೆದು ಕೊಡ್ತೀವಿ, ಏನು ಸರ್ಕಾರ ಇದೆ ಅದನ್ನೇ ಹೇಳ್ಬೇಕು ಹೊರತಾಗಿ ಅವ್ರು ತಮಗೆ ತಿಳಿದು ಹೇಳೋಕ್ಕೆ ನಮ್ಮ ಇದರಲ್ಲಿ ಅವ್ರಿಗೆ ಪ್ರಯೋಜನ ಇಲ್ಲ. ನನಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಇದೆ ಮತ್ತು ಅದನ್ನು ಓದ್ಕೊಂಡಿನಿ. ರಾಜ್ಯಪಾಲರು ಏನಂದ್ರೆ ಏನು ನಮಗೆ ರಾಜ್ಯ ಸರ್ಕಾರ ಏನು ಪ್ರಿಂಟ್ ಮಾಡಿ ಕೊಟ್ಟಿದ್ದೈತಿ ಅದನ್ನು ಸಂಪೂರ್ಣವಾಗಿ ಓದುವಂಥ ಕೆಲಸ ರಾಜ್ಯಪಾಲರು. ಕಾನ್ಸ್ಟಿಟ್ಯೂಷನ್ ವಿರೋಧವಾಗಿ ಸರ್ಕಾರಗಳು ಕೊಡೋದು ಯಾವಾಗಲೂ,
ಯಾಕಂದ್ರೆ ಸರ್ಕಾರಕ್ಕೂ ಜವಾಬ್ದಾರಿ ಇರ್ತದೆ, ಸರ್ಕಾರಕ್ಕೂ ಸಹ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸರ್ಕಾರ ಇರಲಿ ಗವರ್ನರ್ ಟೀಕೆ ಮಾಡೋದಂಥದ್ದಾಗಲಿ ಮತ್ತೊಂದಾಗಲಿ, ಆದರೆ ಗವರ್ನರ್ ಒಂದು ಪಾರ್ಟಿ ಅವರಿದ್ದಾಗ ಸರ್ಕಾರ ಒಂದು ಪಾರ್ಟಿ ಇದ್ದಾಗ ರಿಪ್ಟ್ ಬರುವಂಥ ಕೆಲವು ಕಡೆ ಆಗ್ತಾವೆ. ಬಟ್ ಇಲ್ಲಿ ಗವರ್ನರು ಈಗ ಮೂರನೇದು ಈಗ ಅವರು ಅವ್ರು ಎಲ್ಲಿಯೂ ಯಾವುದೇ ರೀತಿಯ ತಕರಾರಾಗಲಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡೋದನ್ನು ಮಾಡಿಲ್ಲ. ಈಗ ಅವ್ರು ಮಾಡೋದು ಅಂತ ನಂಬಿಕೆ ನನಗೆ ಇದೆ.